ಪ್ರಜ್ವಲ್ ಕೇಸ್ನಲ್ಲಿ ನಮ್ಮ ಹಸ್ತಕ್ಷೇಪ ಇಲ್ಲ ಅಂತ ದೇವೇಗೌಡರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಪೆನ್ಡ್ರೈವ್ ಕೇಸ್ನಿಂದ ದೊಡ್ಡ ಅಪಮಾನಕ್ಕೀಡಾಗಿದೆ ದೇವೇಗೌಡರ ಕುಟುಂಬ. ಮೋದಿ, ಅಮಿತ್ ಶಾ, ಬಿಜೆಪಿ ವಿರುದ್ಧವೂ ಕೂಡ ಕಾಂಗ್ರೆಸ್ ವಾಗ್ದಾಳಿ ಮಾಡಿತ್ತು. ಈಗ ಪ್ರಜ್ವಲ್ ಪರ ನಿಂತರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಪ್ರಜ್ವಲ್ ಪರ ಮಾತಾಡಿದ್ರೆ ಇದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಳ್ಬಹುದು. ಈಗ ಪ್ರಜ್ವಲ್ ರೇವಣ್ಣರಿಂದ ವಿದೇಶದಿಂದ ಆತ ಬಂದರೂ ಕೂಡ ಏಕಾಂಗಿಯಾಗಿ ತನಿಖೆ ಎದುರಿಸಲಿ, ಶುದ್ಧ ಹಸ್ತವಾಗಿ ಬರಲಿ ಅನ್ನೋ ನಿಲುವಿನಲ್ಲಿ ದೇವೇಗೌಡರ ಕುಟುಂಬ ಇದೆ. ಸೊ ನೋಡೋಣ, ಅದು ಓಕೆ. ಈಗ ದೇವೇಗೌಡರು ಅಂತರವನ್ನು ಕಾಯ್ಕೋಬಹುದು, ಕುಮಾರಸ್ವಾಮಿ ಅವರು ಅಂತರ ಕಾಯ್ಕೋಬಹುದು. ಬಟ್ ರೇವಣ್ಣ ಅವರು ಮಗ ಭವಾನಿ ರೇವಣ್ಣ ಅವರು ಮಗ ಏನು ಮಾಡ್ತಾರೆ ಅಂತಕ್ಕಂಥದ್ದು, ಅವರೇನಾದರೂ ಸಪೋರ್ಟ್ ಮಾಡ್ತಾರಾ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಓಕೆ, ದೇವೇಗೌಡರು ಕುಮಾರಸ್ವಾಮಿ ಅವರು ಸ್ವಲ್ಪ ಅಂತರವನ್ನು ಕಾಯ್ಕೋಬಹುದು ಈ ವಿಚಾರದಲ್ಲಿ. ಬಟ್ ರೇವಣ್ಣ ಅವರು ಬಿಡೋಕ್ಕಾಗಲ್ಲ. ಇಡೀ ಕಾನೂನಾತ್ಮಕ ಹೋರಾಟವನ್ನು ಪ್ರಜ್ವಲ್ ರೇವಣ್ಣ ಹಾಗಾದರೆ ಏಕಾಂಗಿಯಾಗಿ ಎದುರಿಸ್ತಾರಾ ಹೇಗೆ ಅಂತ? ಅರವಿಂದ್, ಅನಿವಾರ್ಯ ಪ್ರಜ್ವಲ್ ರೇವಣ್ಣವರು. ಯಾಕೆಂದ್ರೆ ರೇವಣ್ಣವರು ಸ್ವತಃ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಬರುವಂತಹ ಪ್ರಕ್ರಿಯೆಗಳು, ದೇಶಕ್ಕೆ ವಾಪಸ್ ಬರುವಂತಹ ಪ್ರಕ್ರಿಯೆಗಳು ಆಗಿರ್ಲಿಲ್ಲ. ಯಾಕೆಂದ್ರೆ 10 ದಿನಗಳ ಕಾಲ ರೇವಣ್ಣ ಅವರು ಜೈಲಿನಲ್ಲಿದ್ರು. ಆಗ್ಲಾದ್ರೂ ತಂದೆ ಅರೆಸ್ಟ್ ಆಗಿದ್ರು ಅನ್ನೋ ಒಂದು ಅನುಕಂಪದಿಂದ ಆದ್ರೂ ಬರ್ಬೋದಾಗಿತ್ತು. ಅಂದ್ರೆ ಪ್ರಜ್ವಲ್ ಆ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ರೇವಣ್ಣ ಅವರು ಕೂಡ ಮಾಧ್ಯಮಗಳಿಗೆ ಅವರು ಜೈಲಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ತನಿಖೆ ಆಗ್ಲಿ, ಯಾರೇ ತಪ್ಪಿದ್ರು ಕ್ರಮ ತೆಗೆದುಕೊಳ್ಳಲಿ ಅಂತ ಒಂದು ಮಾತುಗಳನ್ನು ಹೇಳಿರೋದ್ರಿಂದ ಬಹುಶಃ ರೇವಣ್ಣ ಅವರು ಸದ್ಯದ ಮಟ್ಟಿಗೆ ಆ ಒಂದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಎಂಟ್ರಿ ಆಗೋದಿಲ್ಲ ಅಂತ ಅನ್ಸುತ್ತೆ. ಅದಾದ ಬಳಿಕ ಈಗ ದೇವೇಗೌಡರು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವೂ ಕಾನೂನಾತ್ಮಕವಾಗಿ ನಡೀಲಿ, ಯಾರು ತಪ್ಪಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂತ ಮಾತುಗಳನ್ನು ಹೇಳಿರೋದ್ರಿಂದ ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ಬಂದರೂ ಕೂಡ ಏಕಾಂಗಿಯಾಗಿ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಒಂದ್ ವೇಳೆ ಅದರಲ್ಲಿ ಪ್ರಜ್ವಲ್ ಅವರ ಪಾತ್ರ ಇಲ್ಲ ಅನ್ನುವಂಥದ್ದಾದ್ರೆ ಬಹುಶಃ ಈ ಕುಟುಂಬದಲ್ಲಿ ಒಳಗಡೆ ಸೇರಿಸ್ಕೊಳ್ಬಹುದು. ಯಾಕಂದ್ರೆ ಈ ಒಂದು ಪ್ರಕರಣದಿಂದನೇ ದೇವೇಗೌಡರ ಕುಟುಂಬವನ್ನ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು, ಅಪಮಾನಗಳನ್ನ ಮಾಡಲಾಗಿತ್ತು, ಅಗೌರವಗಳನ್ನ ತೋರಿಸಲಾಗಿತ್ತು. ಮುಂದುವರೆದ ಭಾಗವಾಗಿ ಬಿಜೆಪಿಯನ್ನು ಕೂಡ ಕಾಂಗ್ರೆಸ್ ಅಪಮಾನ ಮಾಡಿತು. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಪರವಾಗಿ ದೇವೇಗೌಡರ ಕುಟುಂಬ ನಿಲ್ಲುವಂತಹ ಸಾಧ್ಯತೆ ತೀರಾ ಕಡಿಮೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಏಕಾಂಗಿಯಾಗಿ ಎದುರಿಸಿ ಕ್ಲೀನ್ ಚಿಟ್ ಸಿಗ ಬಳಿಕ ಇದರಲ್ಲಿ ತಪ್ಪಿತಸ್ಥ ಅಲ್ಲ ಅನ್ನೋ ಬಳಿಕ ಬಹುಶಃ ದೇವೇಗೌಡರು ತಮ್ಮ ಹತ್ರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ಪ್ರಜ್ವಲ್ ನಿಂದ ಈಗ ಸಿಕ್ಕಾಪಟ್ಟೆ ಅವಮಾನವನ್ನ ಅನುಭವಿಸಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಬೆನ್ನಿಗೆ ನಿಲ್ಲೋ ಸಾಧ್ಯತೆಗಳು ಇರುತ್ತಾ? ಖಂಡಿತ ಇಲ್ಲ. ಬೆನ್ನಿಗೆ ನಿಂತರೆ ಅದು ರಾಜಕೀಯವಾಗಿ ರಾಂಗ್ ಮೆಸೇಜ್ ಹೋಗುತ್ತೆ. ಹೌದು, ನೋಡಿ, ಇಷ್ಟೆಲ್ಲ ಮಾಡಿದ್ರು ಮೊಮ್ಮಗ ಅನ್ನೋ ಪ್ರೀತಿಗೆ ಅವ್ರು ನಿಂತರು ಅಂತ ಅಂದ್ಬಿಟ್ಟು ಹಾಗಾಗಲ್ಲ, ಹಾಗೆ ಮಾಡಲ್ಲ. ಬಟ್ ಇದಕ್ಕೇನೋ ಕಾನೂನಾತ್ಮಕವಾಗಿ ಕೋರ್ಟು, ವಕೀಲರು ಇದನ್ನೆಲ್ಲ ನೋಡ್ಕೋಬೇಕಲ್ಲ. ಅವರು ಯಾರಾದರೂ ಅವ್ರ ಸಲಹೆಗಾರರು ಅವ್ರಿಗೆ ಇವರು ಇದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ. ನೋಡೋಣ, ಒಂದು ಇಂಟ್ರೆಸ್ಟಿಂಗ್ ಮೂವಿ ಥರ ಕಂಡು ಬರ್ತಾ ಇದೆ ಮುಂದೆ ಏನಾಗುತ್ತೆ ಅಂತ.